ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದಾರೆ, ವಿಡಿಯೋ ಒಂದು ಲೈಕ್ ಮಾಡಿ, ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ರೀತಿ ಹಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಾನು ಒಂದು ಟೆಂಪಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಎಂಥದೇ ಕಷ್ಟ ಇದ್ದರೂ ಇಲ್ಲಿ ಪರಿಹಾರ ಆಗುತ್ತೆ. ಬನ್ನಿ ಹೋಗ್ತಾ ಹೋಗ್ತಾ ಅದು ಯಾವ ಟೆಂಪಲ್ ಅಂತ ನಿಮಗೆ ಮುಂದೆ ತಿಳಿಸ್ತೀನಿ ನಾನು. ಫ್ರೆಂಡ್ಸ್, ಹೊಸಕೋಟೆ BMTC ಬಸ್ ಸ್ಟಾಪ್ ಹತ್ರ ಬಂದೆ. ಬನ್ನಿ ಹೊಸಕೋಟೆಯಿಂದ ಟಿನ್ ಫ್ಯಾಕ್ಟ್ರಿ ಹೋಗಿ ನಾನು ಆ ದೇವಸ್ಥಾನ ಯಾವಂತ ಮುಂದೆ ತೋರಿಸ್ತೀನಿ ನಿಮಗೆ. ನೋಡ್ರಿ, ರಾಜ್ಕುಮಾರ್ ಸ್ಟ್ಯಾಚು ಹಿಂದೆ ಸೂಪರ್ ಆಗಿದೆ. ಇದೇ BMTC ಬಸ್ ಸ್ಟಾಪ್ ಹೊಸಕೋಟೆದು. ಫ್ರೆಂಡ್ಸ್, ನೋಡಿದ್ರಲ್ಲ ರಾಜ್ಕುಮಾರ್ ಸ್ಟ್ಯಾಚು ಮತ್ತು ಪುನೀತ್ ರಾಜ್ಕುಮಾರ್ ಅಲ್ಲಿ ಮೂರ್ತಿ ಇತ್ತು, ಯಾವ ರೀತಿ ಇದೆ ಅಂತ. ಬನ್ನಿ, ಅಲ್ಲಿ ಮುಂದೆ ಬಸ್ ಬರ್ತವೆ, ಟಿನ್ ಫ್ಯಾಕ್ಟ್ರಿ ಬಸ್ ಮುಂದೆ ಬರ್ತವೆ, ಅವಾಗ ಅಲ್ಲಿ ಹೋಗೋಣ. ಫ್ರೆಂಡ್ಸ್, KSRTC ಬಸ್ಸು ತುಂಬಾ ರಶ್ ಇತ್ತು, ಅದಕ್ಕೆ ಯಾವ ಬಸ್ಸಿಗೆ ಹೋಗಲಿಲ್ಲ ನಾನು. ನೋಡಿ, ನೆಕ್ಸ್ಟ್ ಬಸ್ಸಿಗೋಸ್ಕರ ವೇಟ್ ಮಾಡ್ತಾಯಿದ್ದೀನಿ, ನೋಡೋಣ ಯಾವ ಬಸ್ ಬರ್ತಂತ. BMTC ಬಸ್ಸಿಗೆ ಹೋಗಕ್ಕೆ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ನಾನು ಹೋಗಲ್ಲ. ಬನ್ನಿ, ಇವಾಗ ಅಲ್ಲಿ ಒಂದು ಪ್ರೈವೇಟ್ ಬಸ್ ಬರ್ತಾ ಇದೆ, ಅದಕ್ಕೆ ಹೋಗ್ತೀವಿ ನಾವು. ಟಿನ್ ಫ್ಯಾಕ್ಟ್ರಿ ಹೋಗ್ತೀವಿ ಇವಾಗ. ಫ್ರೆಂಡ್ಸ್, ಪ್ರೈವೇಟ್ ಬಸ್ಸಿಗೆ ಹತ್ತಿದ್ದೆ, ಮತ್ತೆ ನಾನು ಹೇಳ್ಕೊಂಡು ಇವಾಗ KSRTC ಬಸ್ಸಿಗೆ ಹೋಗ್ತಿದ್ದೀನಿ. ಯಾಕಂದರೆ ಅದು ತುಂಬಾ ರಶ್ ಇತ್ತು, ಮತ್ತು ಹಿಂದೆಯೇ KSRTC ಬತ್ತು ಸ್ವಲ್ಪ ಫ್ರೀ ಇತ್ತು, ಅದಕ್ಕೆ ನಾನು ವಾಪಸ್ ಅಲ್ಲಿಂದ ಇಳಿದು ಈ ಬಸ್ಸಿಗೆ ಹತ್ತಿದ್ದೀನಿ. ಫ್ರೆಂಡ್ಸ್, ಟಿಕೆಟ್ ನೋಡ್ಬೋದು. ಜಸ್ಟ್ ಟಿಕೆಟ್ ತೊಗೊಂಡೆ, ಹೊಸಕೋಟೆ ಟು ಬೆನ್ಗೇನಹಳ್ಳಿ ಅಂದರೆ ಟಿನ್ ಫ್ಯಾಕ್ಟ್ರಿ ಅದು. ಬನ್ನಿ, ನಾನು ಹೋಗ್ತಿರೋದು ಟಿನ್ ಫ್ಯಾಕ್ಟ್ರಿ ಹತ್ರ ಒಂದು ದೇವಸ್ಥಾನಕ್ಕೆ. ಬನ್ನಿ, ನಿಮಗೆ ಡೈರೆಕ್ಟ್ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ ಟಿನ್ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು. ಫ್ರೆಂಡ್ಸ್, ಜಸ್ಟ್ ಇವಾಗ ಟಿನ್ ಫ್ಯಾಕ್ಟ್ರಿ ಬಸ್ ಸ್ಟಾಪಿಗೆ ಬಂದು ಇಳ್ಕೊಂಡೆ. ನಾವೀಗ ಲೆಫ್ಟ್ ಸೈಡ್ ಇದ್ದೀವಿ, ನಾವು ರೈಟ್ ಸೈಡಿಗೆ ಹೋಗ್ತೀವಿ ಇವಾಗ. ಅದಕ್ಕೆ ನಾವು ಟಿನ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ ಬ್ರಿಡ್ಜ್ ಒಳಗಡೆಯಿಂದ ಹೋಗ್ತಾ ಇರೋದು. ಆ ಕಡೆ ನಾವು ರೈಟ್ ಸೈಡು, ಯಾಕಂದರೆ ರೋಡ್ ದಾಟೋಕ್ಕೆ ಆ ಕಡೆ ದಾರಿ ಇಲ್ಲ, ಅದಕ್ಕೋಸ್ಕರ ನಾವು ಮೆಟ್ರೋ ಸ್ಟೇಷನ್ ಬ್ರಿಡ್ಜ್ ಮೇಲ್ಗಡೆಯಿಂದ ನಾವು ಆ ಕಡೆ ರೈಟ್ ಸೈಡ್ ರೋಡಿಗೆ ಹೋಗ್ತಾ ಇದ್ದೀವಿ ಇವಾಗ. ಫ್ರೆಂಡ್ಸ್, ನೋಡಿ ಅಲ್ಲಿ ಕಾಣ್ತಿದೆ ದೇವಸ್ಥಾನ, ಅದೇ ಶ್ರೀ ಪ್ರತ್ಯಂಗಿರಿ ದೇವಿ ಕಾಲಭೈರವ ದೇವಸ್ಥಾನ. ಈ ಕಡೆ ಕಟ್ತಾರೆ ಹೊಸ ದೇವಸ್ಥಾನ, ನೋಡಿ ಹಳೆ ದೇವಸ್ಥಾನ ಆ ಕಡೆ ಇದೆ, ಇದು ಬೇರೆ ದೇವಸ್ಥಾನ. ನೋಡಿ ಅಲ್ಲಿ ಕಾಣ್ತಿರ್ಬೋದು, ಇದೇ ದೇವಸ್ಥಾನ ನಾವು ಹೋಗ್ತಿರ್ತೀವಲ್ಲ. ಹೊಸ ದೇವಸ್ಥಾನ ಇದು, ಬೇರೆ ದೇವಸ್ಥಾನದ್ದು. ನೋಡಿ ನಾವು ಹೋಗ್ತಿರೋದು ಈ ದೇವಸ್ಥಾನಕ್ಕೆ, ಶ್ರೀ ಪ್ರತ್ಯಂಗಿರಿ ದೇವಿ ಕಾಲಭೈರವ ದೇವಸ್ಥಾನ. ಹಾಗೆ ಓಂ ಶಕ್ತಿ ದೇವಸ್ಥಾನ ಕೂಡ ಒಳಗಡೆ ದೇವರು, ಅದು ತೋರಿಸ್ತೀನಿ ನಿಮಗೆ. ಬನ್ನಿ ಒಳಗಡೆ ಹೋಗಿ ದೇವಸ್ಥಾನ ಯಾವ ರೀತಿ ಅಂತ ತೋರಿಸಿ. ಇಲ್ಲಿ ಅಮಾವಾಸ್ಯೆಗೊಮ್ಮೆ ವಿಶೇಷವಾದ ಪೂಜೆ ಎಲ್ಲ ನಡೆಯುತ್ತೆ. ನೋಡಿ, ಇಲ್ಲೇ ಇದರಲ್ಲಿ ಕಾಲಭೈರವ ದೇವಸ್ಥಾನ ದೇವರು ಕೂಡ ಇದೆ, ನೋಡ್ತಿರ್ಬೋದು ನೀವು. ಇದು ಓಂ ಶಕ್ತಿ ದೇವಸ್ಥಾನ ಅದು. ಅಲ್ಲಿ ಇವಾಗ ಮುಂದೆ ಹೋಗೋಣ. ನೋಡ್ರಿ, ನಾವು ಹೋಗ್ಬೇಕಾದ್ರೆ ಮಂಗಳಾರತಿ ಮಾಡ್ತಾಯಿದ್ರು. ನೋಡ್ರಿ, ಇದು ಓಂ ಶಕ್ತಿ ದೇವರು. ಈ ದೇವಸ್ಥಾನ ಕಟ್ಟಿ ಸುಮಾರು 15 ವರ್ಷ ಆಯಿತು. ಇದು ಟಿನ್ ಫ್ಯಾಕ್ಟ್ರಿಯಲ್ಲಿ ಬರುತ್ತೆ ದೇವಸ್ಥಾನ. ಮಾಟ ಮಂತ್ರ ಆಗಿದ್ದರೆ ಮತ್ತು ಎಂಥದೇ ಕಷ್ಟ ಇದ್ದರೂ ಇಲ್ಲಿಗೆ ಬಂದರೆ ಪರಿಹಾರ ಸಿಗುತ್ತೆ. ಮತ್ತು ಪ್ರತಿ ಅಮಾವಾಸ್ಯೆಗೆ ವಿಶೇಷವಾದ ಪೂಜೆ ಇರುತ್ತೆ. ನೋಡಿ, ಇದೇ ಕಾಲಭೈರವ ದೇವರು.
ಅಷ್ಟೇ ಎಲ್ಲ ಮುಗಿತು ನೋಡ್ಬೋದು ಜಸ್ಟ್ ಇವಾಗ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ದೇವಸ್ಥಾನ ಇದು. ಟಿನ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ. ನೀವು ಬಂದು ಒಂದ್ಸಲ ವಿಸಿಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಬ್ಲಾಗಲ್ಲಿ ನಿಮಗೆ ದೇವಸ್ಥಾನ ಯಾವ ರೀತಿ ಅಂತ ತೋರಿಸಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಬಾಯ್.